ಆಮೇಲೆ ಇನ್ನೊಬ್ಬ ಇಲ್ಲಿ ನೋಡಿ ಖತರ್ನಾಕ್ ಕಳ್ಳ ಒಬ್ಬ ಇದ್ದಾನೆ. ಈತ ಮಾಸ್ಕ್ ಮ್ಯಾನ್ ಅಂತಾನೆ ಫೇಮಸ್ಸು. ಆ ಮಾಸ್ಕ್ ಮ್ಯಾನ್ ಅಲ್ಲ, ಇದು ಸರಗಳ್ಳತನ ಮಾಡೋಕ್ಕಂತಾನೆ ಒಂದು ಸ್ಪೆಷಲ್ ಆಗಿ ರೆಡಿ ಮಾಡ್ಕೊಂಡಿರುವಂಥ ಒಂದು ಮಾಸ್ಕ್. ಈತ ಆ ಮಾಸ್ಕ್ ಹಾಕೊಂಡು ಹೊರಗೆ ಬಂದರೆ ಚಿನ್ನ ದೋಚ್ದೇನೆ ಬಿಡೋದಿಲ್ಲ. ಅವನು ಮಾಸ್ಕ್ ಇಲ್ಲದೆ ಹೊರಗೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲು ಬಂದರೂ ಕೂಡ ಅಂದರೆ ಮಾಸ್ಕ್ ಹಾಕೊಂಡು ಹೊರಗೆ ಬಂದರೆ ಚಿನ್ನವನ್ನು ದೋಚದೆ ಬಿಡೋದಿಲ್ಲ. ಒಬ್ಬನೇ ಫೀಲ್ಡ್ಗೆ ಇಳಿತಾನೆ, ಮನೆಗಳನ್ನು ಟಾರ್ಗೆಟ್ ಮಾಡ್ತಾನೆ, ಆಮೇಲೆ ದೋಚ್ಬಿಡ್ತಾನೆ. ಇಡೀ ಮನೆ ಇರೋ ಅಷ್ಟು ಚಿನ್ನ ಎಲ್ಲ ದೋಚ್ಬಿಡ್ತಾನೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ ಈ ಖತರ್ನಾಕ್ ಮನೆಗಳ ರಾಜನನ್ನು ಅರೆಸ್ಟ್ ಮಾಡಿದ್ದಾರೆ. 1.84 ಕೋಟಿ ಮೌಲ್ಯದ 1.25 kg ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದೆ. ಕರೋನಾ ಟೈಮ್ನಲ್ಲಿ ಟ್ರಾವೆಲ್ಸ್ ಲಾಸ್ ಆಗಿ ಜೀವನ ನಡೆಸೋದಕ್ಕೆ ಕಳ್ಳತನ ಹಾದಿ ಹಿಡಿದಂತೆ. ಇಲ್ಲಿ ತನಕ 12 ಕಳ್ಳತನ ಕೇಸು ಈತನ ಮೇಲಿದೆ. ಒಟ್ಟು 4 ಪ್ರಕರಣಗಳು ಬೆಳಕಿಗೆ ಬಂದಿರೋದು ನೋಡಿ. ಎಲ್ಲವೂ ರಿಕವರಿ ಆಗಿದೆ ಬೈಯಪ್ಪನಹಳ್ಳಿ ಪೊಲೀಸರಿಂದ. ಈತನೇ ಮಾಸ್ಕ್ ಮ್ಯಾನ್. ನಾನು ಹೇಳಿದ್ನಲ್ಲ, ಕಳ್ಳ ಮಾಸ್ಕ್ ಮ್ಯಾನ್, ಚಿನ್ನ ಕದಿಗೋ ಮಾಸ್ಕ್ ಮ್ಯಾನ್. ಈತ ಮಾಸ್ಕ್ ಹಾಕೊಳ್ಳದೇನೆ ಹೊರಗೆ ಬರಲ್ವಂತೆ. ಒಂದು ಸಲ ಇವನು ಮಾಸ್ಕ್ ಹಾಕೊಂಡು ಬಂತು ಅಂತಂದರೆ ಯಾವುದಾದ್ರೂ ಒಂದು ಮನೆ ದೋಚದೇ ಬಿಡೋದಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಈ ಮಾಸ್ಕ್ ಮ್ಯಾನ್ ಹೆಂಗೆಲ್ಲ ದೋಚ್ತಾ ಇದ್ದಂತೆ, ಎಷ್ಟೆಷ್ಟು ಪ್ರಕರಣ ಇದೆ ಈತನ ಮೇಲೆ, ಎಷ್ಟು ರಿಕವರಿ ಆಗಿದೆ ಈಗ? ಶರತ್, ಏನಿದ್ದಾನೆ ಈ ಮಾಸ್ಕ್ ಮ್ಯಾನ್ ಮೂಲತಃ ದಾವಣಗೆರೆಯವನು. ಇವನು ಟ್ರಾವೆಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾನೆ. ಕರೋನಾ ಸಮಯದಲ್ಲಿ ಈ ಒಂದು ಟ್ರಾವೆಲ್ ಬಿಸ್ನೆಸ್ ಲಾಸ್ ಆಗುತ್ತೆ. ಈ ಒಂದು ಕಾರಣದಿಂದಾಗೆ ಆತ ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಆ ನಂತರದಲ್ಲಿ ಇವನು ಬೆಂಗಳೂರಿಗೆ ಬಂದು ಇಲ್ಲಿ ಕಳ್ಳತನವನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಈತನಿಂದ ಇದುವರೆಗೂ ಕೂಡ ಬೈಯಪ್ಪನಹಳ್ಳಿ ಪೊಲೀಸರು ಒಟ್ಟು 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೆ ಒಂದು ದ್ವಿಚಕ್ರ ವಾಹನವನ್ನ ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಈತ 4 ಮನೆಯಲ್ಲಿ ಕಳ್ಳತನವನ್ನ ಮಾಡಿದ್ದಾನೆ. ಅನಂತರದಲ್ಲಿ ಯಾವಾಗ ಪ್ರಕರಣ ದಾಖಲಾಯಿತು, ಈತನ ಹಿನ್ನೆಲೆಯನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕರೋನಾ ಸಮಯದಲ್ಲಿ ಈತ ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ. ಜೊತೆಗೆ ಇವನ ವೃತ್ತಿಯೇ ಆನಂತರದಲ್ಲಿ ಟ್ರಾವೆಲ್ ಬಿಸ್ನೆಸ್ ಅನ್ನ ಮಾಡ್ತಿದ್ದವನು. ನಂತರದ ದಿನಗಳಲ್ಲಿ ಕಳ್ಳತನವನ್ನೇ ಪ್ಲಾನ್ ಮಾಡಿಕೊಂಡು ಕಳ್ಳತನಕ್ಕೆ ಇಳಿದಿರುವಂಥದ್ದು. ಸದ್ಯ ಇದೀಗ ಬೈಯಪ್ಪನಹಳ್ಳಿ ಪೊಲೀಸರು ಈತನನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ 1.28 ಕೋಟಿಯಷ್ಟು ಈತನಿಂದ ಅಷ್ಟು ಮೌಲ್ಯದ ಹಣವನ್ನ ಇದೀಗ ಜಪ್ತಿಯನ್ನ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟು ಈ ಕಳ್ಳನ ಮೇಲೆ ಇದೀಗ 18 ಪ್ರಕರಣಗಳು ಈತನ ಮೇಲೆ ಇರುವಂಥದ್ದು. ಇನ್ನೂ ಏನಾದರೂ ಈತ ಬೇರೆ ಕಡೆಗಳಲ್ಲಿ ಏನಾದರೂ ಕಳ್ಳತನವನ್ನು ಮಾಡಿದ್ದಾನ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.